ಜಾತಿ ಗಣತಿ ವಿಚಾರ ಮತ್ತೆ ಸದ್ದು ಮಾಡಿದೆ. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅದರಲ್ಲಿ ಬಹಳ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅನ್ನೋದೇ ಅಂದ್ರೆ ವೀರಶೈವ ಲಿಂಗಾಯತ ಪಂಚಪೀಠ ಸ್ವಾಮೀಜಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿರೋ ವಿಚಾರ. ಬಹಿರಂಗವಾಗಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಸ್ವಾಮೀಜಿಗಳು. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅಧಿಕಾರವೇ ಇಲ್ಲ ಜಾತಿ ಜನಗಣತಿ ಮಾಡೋಕೆ. ಈಗಂತ ದಾವಣಗೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಅಂದ್ರೆ ಮೊನ್ನೆ ಮತ್ತು ನಿನ್ನೆ ಪಂಚಪೀಠದ ಎಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಮಠಾಧೀಶರು, ಪಂಚಪೀಠದವರು 5 ಜನರು ಕೂಡ ಶೃಂಗಸಭೆ, ಒಂದು ಪ್ರತಿಷ್ಠಿತ ಸಭೆಯನ್ನ ಬರೋಬ್ಬರಿ 30 ವರ್ಷಗಳ ನಂತರ ನಡೆಸಿದ್ರು. ಇದರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ತೋರಿಸೋದೇ ಆಗಿತ್ತು. ಈ ಸಂದರ್ಭದಲ್ಲಿ ಜಾತಿ ಜನಗಣತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶ ಇದು. ಶ್ರೀಗಳ ಹೇಳಿಕೆ, ಸ್ವಾಮೀಜಿಗಳು ಮತ್ತು ಶ್ರೀಗಳ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹೈ ಅಲರ್ಟ್ ಆಗಿದ್ದಾರೆ. ಮರುಸರ್ವೆ ಸಂಬಂಧ ಸಭೆಯನ್ನ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮರುಸರ್ವೆ ರೂಪುರೇಷೆ ಮತ್ತು ಸಮಯ ನಿಗದಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಹೌದು, ಜಾತಿ ಗಣತಿ ಮರು ಸರ್ವೆ ಬಗ್ಗೆ ಆಲ್ರೆಡಿ ಮಾತುಕತೆ ಆಗಿದೆ, ಅದನ್ನ ಫೈನಲ್ ಮಾಡಿದ್ದಾರೆ. ಬಟ್ ಯಾವಾಗ ಏನು ಅನ್ನುವಂಥದ್ದು ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಆಯೋಗವನ್ನ ರಚನೆ ಮಾಡಿ ಅದಕ್ಕೆ ಮೆಂಬರ್ಸ್ನು ಕೂಡ ಆಡ್ ಮಾಡಿದ್ದಾರೆ. ಆದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಯಾವಾಗ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳೋ ಲಿಂಗಾಯತ, ಪಂಚಬಸ, ಈ ಒಂದು ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಅಂತ ಬಂದಾಗ, ಅದರಲ್ಲೂ ವೀರಶೈವ ಲಿಂಗಾಯತ ಸಮುದಾಯ ಅಸಮಾಧಾನಗೊಂಡಿದ್ಯೋ, ಮುನಿಸ್ಕೊಂಡಿದ್ಯೋ, ಆಗೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇ ಅವರಿಗೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ ರಾಜಕೀಯ ಪಕ್ಷದವರಿಗೆ. ಎಕ್ಸಾಂಪಲ್ ಮತ್ತು ತಗೊಳ್ಳೋದಾದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವೇ 2018ರಲ್ಲಿ ಹೀನಾಯವಾಗಿ ಸೋಲಕ್ಕೆ ಕಾರಣ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅಂತ ಮಾಡಕ್ ಹೊರಟಿದ್ರು. ಅದಾದ್ಮೇಲೆ ದೊಡ್ಡ ಪೆಟ್ಟನ್ನೇ ತಿಂದ್ರು. ಹಾಗಾಗಿ ಈಗ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಶೃಂಗಸಭೆ, ನಿನ್ನೆ ಮತ್ತೆ ಮೊನ್ನೆ ಪಂಚಪೀಠದವರೆಲ್ಲರೂ ಸೇರಿದ್ರು. ಬಾಳೆಹೊನ್ನೂರಿನ ರಂಭಾಪುರಿಗಳಿಂದ ಹಿಡಿದು ಶ್ರೀಶೈಲ, ಕಾಶಿ ಅವರು ಎಲ್ಲರೂ 5 ಜನ ಕೂಡ ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದ್ದು, ಅವ್ರ ಕಣ್ಣೀರು ಹಾಕಿಸಿದ್ದು, ಇದು ನಮ್ಮ ಸಮುದಾಯದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಂಡ್ ಜಾತಿ ಜನಗಣತಿ ಅಂತ ಬಂದಾಗ ಎಲ್ಲರೂ ವೀರಶೈವ ಲಿಂಗಾಯತ ಅಂತಾನೆ ಬರ್ಸಿ, ಹೀಗೆ ಕೆಲವೊಂದು ಅಂಶಗಳ ಬಗ್ಗೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಮಾತುಕತೆ ಕೂಡ ಆಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ವೀರಶೈವ ಲಿಂಗಾಯತ ಸಮುದಾಯ ಮುನಿಸ್ಕೊಂಡಾಗ್ಲೆಲ್ಲ ಅದ್ರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇ ಅದ್ರ ರಿಸಲ್ಟ್ ಗೊತ್ತಾಗೋಗ್ಬಿಟ್ಟಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ. ಸೊ ನಿನ್ನೆ ಮೊನ್ನೆ ನಡೆದಂತಹ ಶೃಂಗಸಭೆಯಲ್ಲಿ ಏನ್ ಪ್ರಸ್ತಾಪ ಆಗಿದೆ ಜಾತಿ ಗಣತಿ, ಇದು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿ ಬಿಸಿ ತುಪ್ಪನ? ವೀರಶೈವ ಲಿಂಗಾಯತ ಸಮುದಾಯ ಬಹಳಷ್ಟು ವರ್ಷಗಳಿಂದ, ಅಂದ್ರೆ ಮೊದಲು ರಾಮಕೃಷ್ಣ ಹೆಗಡೆ 1980ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಬೆಂಬಲಿಸ್ತಾ ಬಂತು. ಹೀಗಾಗಿ ಜನತಾ ಪರಿವಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರು 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಯಿತು. ಅದಾದ ಬಳಿಕ 2004ರಿಂದ ರಾಜ್ಯದ ರಾಜಕೀಯ ಚಿತ್ರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಯ್ತು. ಅದರಲ್ಲೂ ಪ್ರಮುಖವಾಗಿ 2006ರಲ್ಲಿ ರಚನೆ ಆದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆದ ಬಳಿಕ ಯಡಿಯೂರಪ್ಪ ಅವ್ರಿಗೆ 2008ರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕುಮಾರಸ್ವಾಮಿ ಬಿಡ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಇಡೀ ಸಮುದಾಯ ಬಿಜೆಪಿ ಕಡೆ ತಿರುಗು ನೋಡುವಂತಾಯ್ತು. ಯಡಿಯೂರಪ್ಪ ಅವ್ರಿಗೆ ಅನ್ಯಾಯ ಆಯ್ತು ಅನ್ನುವಂತ ಒಂದು ರೀತಿಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಸಮುದಾಯ ಬಹುಪಾಲು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಇಡೀ ಸಮುದಾಯ ಅಂತ ಹೇಳ್ತಿಲ್ಲ, ಆದ್ರೆ 60%ಕ್ಕೂ ಹೆಚ್ಚು ಭಾಗ, ಆ ಸಮುದಾಯದ 60ಕ್ಕೂ ಹೆಚ್ಚು ಭಾಗ ಬಿಜೆಪಿ ಜೊತೆ ಇದೆ. ಹೀಗಾಗಿ ಬಿಜೆಪಿಗೆ, ನೀವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಮಟ್ಟದ ಲಾಭ ಆಡಳಿತಕ್ಕೆ ಬಂದಾಗ್ಲೂ ಆಗಿಲ್ಲ, ಅವರು 2018ರಲ್ಲಿ ಅಧಿಕಾರ ಕಳ್ಕೊಂಡಾಗ್ಲೂ ಕೂಡ ಆಗಿಲ್ಲ. ಆದ್ರೆ ಯಾವಾಗ ಯಡಿಯೂರಪ್ಪ ಅವರನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವಾಗ ಆ ಸಮುದಾಯಕ್ಕೆ ಸಿಗ್ಬೇಕಾದಂತ ಸ್ಥಾನಮಾನಗಳು ಸಿಗಲ್ವೋ ಅದರ ಎಫೆಕ್ಟ್ ಬಿಜೆಪಿಗೆ ಹಲವು ಬಾರಿ ಆಗ. ಅದು 2008ರಲ್ಲಿ ಯಡಿಯೂರಪ್ಪ ಅವರು ಪೂರ್ಣಾವಧಿ ಸಿಎಂ ಆಗೋದಕ್ಕೆ ಬಿಡ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ 2013ರಲ್ಲಿ ಹೀನಾಯವಾಗಿ ಸೋಲ್ತು. ಅದೇ ರೀತಿ ಮೊನ್ನೆ ನಡೆದಂತಹ 2019ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಅವಕಾಶಗಳು ಕೊಡ್ಲಿಲ್ಲ ಅನ್ನುವಂಥದ್ದು ಇವತ್ತಿಗೂ ಕೂಡ ಅಸಮಾಧಾನ ಇದೆ. ಅದರ ಪ್ರತಿಫಲವಾಗಿ 2023ರಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಜಯ ಸಿಕ್ಕಿದ್ದು. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಅಸಮಾಧಾನಗೊಂಡಂತಹ ಸಮುದಾಯ ಕಾಂಗ್ರೆಸ್ ಕಡೆ ನೋಡ್ತು ಅನ್ನುವಂತ ಒಂದು ಲೆಕ್ಕಾಚಾರ. ನೀವು ಹೇಳಿದ ಪ್ರಕಾರ ಆದ್ರೆ 2018ರಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೀನಾಯವಾಗಿ ಪ್ರದರ್ಶನ ಕಂಡಿತ್ತು ಅವತ್ತು ಕಾಂಗ್ರೆಸ್ನ ಪರಿಸ್ಥಿತಿ. ಅವತ್ತು ಎಂದೂ ಇಲ್ಲದ ರೀತಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ತು. ಹಾಗಾಗಿ 70ರ ಗಡಿ ದಾಟೋದಕ್ಕೂ ಕೂಡ ಸಮಸ್ಯೆ ಆಯ್ತು ಕಾಂಗ್ರೆಸ್ಗೆ. ಇದು ಒಂದು ಭಾಗ. ಆದ್ರೆ
ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯಾದ್ಯಂತ ಏನು ಅಂತ ಹೇಳಿದ್ರೆ ಪಂಚಮಸಾಲಿ ಸಮುದಾಯ ಸೇರಿದಂತೆ ಪಂಚಪೀಠ ಶ್ರೀಗಳು ಬಹಳಷ್ಟು ಸ್ಪಷ್ಟವಾಗಿ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ನಮ್ಮ ಸಪೋರ್ಟ್ ಇಲ್ಲ, ಯಾಕಂತ ಹೇಳಿದ್ರೆ ಇದು ಸರ್ವೆ ಮಾಡ್ಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರ. ಈ ನಿಲುವನ್ನ ನಿನ್ನೆ ದಾವಣಗೆರೆ ಸಮಾವೇಶದಲ್ಲಿ ಶ್ರೀಗಳು ತೆಗೆದುಕೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಕರೆದಿರುವಂತಹ ಒಂದು ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಕಳೆದ 2 ತಿಂಗಳ ಹಿಂದೆಯೇ ಮರು ಸರ್ವೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದು ಕೂಡ ಒಕ್ಕಲಿಗ, ಲಿಂಗಾಯತ ಸೇರಿದಂತೆ ಹಲವು ಪ್ರಮುಖ ಸಮುದಾಯಗಳು ಜಾತಿ ಗಣತಿ ಅಂಕಿಅಂಶಗಳು ತಾಳೆ ಆಗ್ತಿಲ್ಲ, ಬಹಳಷ್ಟು ಅವ್ರಿಗೆ ಬೇಕಾದಂತೆ ಜಾತಿ ಗಣತಿ ಮಾಡಿದ್ದಾರೆ. ಹೀಗಾಗಿ ಮರು ಸರ್ವೆ ಮಾಡ್ಬೇಕು ಅನ್ನುವಂತ ಒಂದು ಒತ್ತಾಯ ಕೇಳಿ ಬಂದಿತ್ತು. ಈಗ ಮತ್ತೊಂದು ಒತ್ತಾಯ ಕೇಳಿ ಬರ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇಲ್ವೇ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಕರೆದಿರುವಂತಹ ಒಂದು ಸಭೆ ನಿನ್ನೆ ಕೊಟ್ಟಂತಹ ಹೇಳಿಕೆಯ ಬಳಿಕ ಕರೆದಿದ್ದಾರೆ ಅಂತಲ್ಲ, ಇಲ್ಲ ಅದಕ್ಕೆ ಬೇರೆ ರೀತಿ ಚರ್ಚೆ ಆಗ್ತಿದೆ ಅಂತಲ್ಲ, ಆದ್ರೆ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೂಪುರೇಷೆಯನ್ನು ಸಿದ್ಧಪಡಿಸಬೇಕು, ಯಾವ ರೀತಿಯಾಗಿ ಎಲ್ಲಾ ಸಮುದಾಯಗಳಿಗೂ ಕೂಡ ರೀಚ್ ಆಗುತ್ತಲ್ಲ, ಅಂದ್ರೆ ಈ ಬಾರಿ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಕನಿಷ್ಠ 2 ತಿಂಗಳಾದ್ರೂ ನಾವು ಟೈಮ್ ಕೊಡ್ತೀವಿ ಅನ್ನುವಂಥದ್ದನ್ನ ಹಿಂದೆನೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇವತ್ತು ಅಧಿಕೃತವಾಗಿ ಸಮಾಜ 3 ಇಲಾಖೆಗಳ ಜೊತೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳಿಗೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ನಿನ್ನೆ ಶ್ರೀಗಳು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರದ ಬಗ್ಗೆನೂ ಕೂಡ ಅವರ ಆಪ್ತರು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವತ್ತಿನ ಸಭೆಯಲ್ಲಿ ಯಾವುದೇ ಸಮುದಾಯಕ್ಕೆ ಸಮಸ್ಯೆ ಆಗದೆ ಇರುವಂತಹ ಒಂದು ರೀತಿಯಲ್ಲಿ ಮರು ಸರ್ವೆ ಪ್ರಕ್ರಿಯೆಗಳು ಆಗ್ಬೇಕು ಅನ್ನುವಂತ ಒಂದು ಸೂಚನೆ ಮತ್ತೆ ಸಲಹೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡುವಂತಹ ಒಂದು ಸಾಧ್ಯತೆ ಇದೆ ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ ಮಾಹಿತಿ.